ಹಾಯ್ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವೇಕ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರೋಂಥ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಬೇಸ್ ಲೈನ್ಗೆ ಒಂದು ಸಿಂಗಲ್ ಕ್ರೋಶಾ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಮ್ಮೆ ಬಟ್ಟೆಗೆ ನೀಡಲ್ ಹಾಕಿ ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶಾ ಆ್ಯಸ್ ಯೂಶುವಲ್ ಮಾಡ್ಕೊಳ್ತೀರಲ್ಲ ಬಟ್ಟೆಗೆ, ಆ ರೀತಿ ಮಾಡಿಕೊಂಡು ಒಂದು ಚೈನ್ ಹಾಕ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರ ತೊಗೊಬರ್ಬೇಕು. ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೋಬೇಕು, ಅಂದರೆ ಹಾಫ್ ಡಬಲ್ ಕ್ರೋಶಾ. ಒಂದು ಚೈನು, ಒಂದು ಹಾಫ್ ಡಬಲ್ ಕ್ರೋಶಾ, ಈ ರೀತಿ ಮಾಡ್ಕೋಬೇಕು. ಬೇಸ್ ಲೈನು, ಒಂದು ಚೈನು, ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಒಮ್ಮೆ ಬಟ್ಟೆಗೆ ನೀಡಲ್ ಹಾಕಿ ದಾರ ತೊಗೊಬಂದರೆ ನೀಡಲ್ ಮೇಲೆ 3 ದಾರ ಇರುತ್ತೆ. 3 ದಾರನೂ ಒಂದು ಮಾಡಿಕೊಂಡ್ರೆ ಒಂದು ಹಾಫ್ ಡಬಲ್ ಕ್ರೋಶಾ ಆಗುತ್ತೆ. ಒಂದು ಚೈನು, ಒಂದು ಹಾಫ್ ಡಬಲ್ ಕ್ರೋಶೆ. ಬೇಸ್ ಲೈನ್ ಕಂಪ್ಲೀಟ್ ಇದೇ ರೀತಿ ಮಾಡ್ಕೋಬೇಕು. ನಾನು ಈ ವರ್ಕನ್ನು ಬೇಸ್ ಲೈನ್ ಏನು ಮಾಡ್ಕೊಂಡಿದ್ದೀನೋ ಅದನ್ನು ಸೀದಾ ಸೈಡಿಂದ ಮಾಡ್ಕೊಂಡಿದ್ದೀನಿ. ಉಲ್ಟಾ ಸೈಡಿಂದ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಏನಿದೆಯೋ ಅದನ್ನು ಸೀದಾ ಸೈಡಿಂದ ಮಾಡ್ಕೋಬೋದು. ಥ್ರೆಡ್ ಕಟ್ ಮಾಡೋ ಅವಶ್ಯಕತೆ ಬರಲ್ಲ ಅವಾಗ, ಅದೇ ಹಂಗೆ ಕಂಟಿನ್ಯೂ ಮಾಡ್ಬೋದು. ಸೊ ಹಾಗಾಗಿ ನಾನು ಸೀದಾ ಉಲ್ಟಾ ಸೈಡಿಂದ ಮಾಡ್ಕೊಂಡಿದ್ದೀನಿ. ಇದು ಉಲ್ಟಾ ಸೈಡು. ಈಗ ಇದು ಎಂಡು ಅಂತ ಅಂದ್ಕೊಂಡ್ರೆ, ಸೀರೆ ಎಂಡು ಅಂದ್ಕೊಂಡ್ರೆ ಸೀದಾ ಸೈಡಿಗೆ ಮಾಡ್ಕೊಳ್ಳೋಣ. ಮಾಡಿಕೊಂಡು ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫಸ್ಟ್ ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ 4 ಚೈನ್ ಹಾಕ್ಕೊಳ್ಳೋಣ. 2 3 4 ಚೈನ್ ಹಾಕ್ಕೊಂಡು 4th ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈ 4th ಚೈನ್ ಬದಲು 4 ಚೈನ್ ಬದಲಿಗೆ ನೀವು ಪ್ರತಿಯೊಂದು ಸಿಂಗಲ್ ಕ್ರೋಶೆ ಮೇಲೂ ಒಂದು ಚೈನ್ ಮೇಲೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಈಗ ಒಂದು ಬೀಡನ್ನು ಈ ರೀತಿ ಮುಂದೆ ಮಾಡ್ಕೊಳ್ಳೋಣ. ಮಾಡಿಕೊಂಡು ನೀಡಲ್ನ ಆಚೆ ತಗೊಂಡು ಬೀಡನ್ನ ಮೇಲ್ಭಾಗದಿಂದ ಈ ರೀತಿ ನೀಡಲ್ ಹಾಕಿ ಆ ಥ್ರೆಡ್ಡನ್ನು ಬೀಡ್ ಒಳಗಿಂದ ಆಚೆ ಎಳ್ಕೊಳ್ಳೋಣ. ಅದು ಕೆಳಗೆ ಕೂತ್ಕೊಳ್ಳುತ್ತೆ ಬೀಡು. ಈಗ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಥರ್ಡ್ ಸಿಂಗಲ್ ಕ್ರೋಶಕ್ಕೆ 2 ಸಿಂಗಲ್ ಕ್ರೋಶ ಸ್ಕಿಪ್ ಮಾಡಿ ಥರ್ಡ್ ಚೈನ್ ಬರುತ್ತಲ್ಲ, 2 ಚೈನ್ ಸ್ಕಿಪ್ ಮಾಡಿ ಥರ್ಡ್ ಚೈನ್ಗೆ ಒಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ಮತ್ತೆ ಒಂದು ಬೀಡನ್ನು ಮುಂದೆ ಮಾಡ್ಕೊಳ್ಳೋಣ. ಬೀಡ್ ನೀಡಲ್ ಆಚೆ ತೆಗೆದು ಬೀಡನ್ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೀಡಲ್ ಹಾಕಬೇಕು. ಹಾಕಿ ಆ ಥ್ರೆಡ್ಡನ್ನು ಬೀಡೊಳಗಿಂದ ಆಚೆ ಎಳ್ಕೊಳ್ಳೋಣ. ಎಳ್ಕೊಂಡು ಬೀಡನ್ನ ಕೆಳಗೆ ಕೂರಿಸ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ನೀಡಲ್ ಮೇಲೆ 3 ಸಲ ದಾರ ಸುತ್ಕೋಬೇಕು. 1 2 3 ಸಲ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲಿ ನಾವು ಫಸ್ಟ್ ಏನು ಟ್ರಿಪಲ್ ಕ್ರೋಶ ಮಾಡಿದ್ವೋ ಸೇಮ್ ಪಾಯಿಂಟಲ್ಲಿ ದಾರನ ಎರಡನ್ನು ಒಂದು 4 ಸಲ ಮಾಡ್ಕೋಬೇಕು. 2 3 4 ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು 4 ಸಲ ಮಾಡ್ಕೋಬೇಕು. ಮತ್ತೆ ಒಂದು ಚೈನ್ ಹಾಕೋಬೇಕು. ನೀಡಲ್ ಆಚೆ ತೆಗೆದು ಬೀಡನ್ನ ಮುಂದೆ ಮಾಡಿಕೊಂಡು ಬೀಡನ್ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೀಡಲ್ ಹಾಕಿ ಆ ದಾರನ ಬೀಡಿಂದ ಆಚೆ ತಗೋಬೇಕು. ಈಗ ನೀಡಲ್ ಮೇಲೆ 4 ಸಲ ದಾರ ಸುತ್ಕೋಬೇಕು. 1 2 3 4 ಸಲ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲಿ ನೀಡಲ್ ಹಾಕಿ ದಾರನ ತಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು 2 ಸಲ 3 ಸಲ
ಎರಡನ್ನು ಒಂದು 4 ಸಲ, ಎರಡನ್ನು ಒಂದು 5 ಸಲ, ಒಟ್ಟು 5 ಸಲ ಮಾಡ್ಕೋಬೇಕು. ಸ್ಕಿಪ್ ಆಗಿದೆ ವಿಡಿಯೋ. 4 ಸಲ ಥ್ರೆಡ್ ಸುತ್ಕೊಂಡಿರ್ತೀವಲ್ಲ ನೀಡಲ್ ಮೇಲೆ, ಹಾಗಾಗಿ 5 ಸಲ ಎರಡನ್ನು ಒಂದು ಮಾಡ್ಕೋಬೇಕು. ನಂತರ 3 ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಂತರ ಅದೇ ಕಂಬಕ್ಕೆ ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡೋಣ. 1 2 3 4 5 6 7 8 ಅಥವಾ 9 ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಇಷ್ಟೇ ಮಾಡ್ಕೋಬೇಕು ಅಂತೇನಿಲ್ಲ. ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ನಾವು ಈಗೇನು ವರ್ಕ್ ಮಾಡಿದ್ದೀವೋ ಆ ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಥರ ಡಿಫ್ರೆಂಟಾದ ಲುಕ್ ಕೊಡುತ್ತೆ. ಇದಕ್ಕೊಂದು 400ವರೆಗೂ ಚಾರ್ಜ್ ಮಾಡ್ಬೋದು. ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಡಿಸೈನು. ನಂತರ 4 ಚೈನ್ 1 2 3 4 ಚೈನ್ ಹಾಕ್ಕೊಂಡು 4th ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶೆ ಮಧ್ಯೆ ಚೈನ್ ಹಾಕಿದ್ರಲ್ಲ, ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆ ಮಧ್ಯೆ 4th ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ತುಂಬ ಈಸಿಯಾದ ಡಿಸೈನು. ಸ್ವಲ್ಪ ಥ್ರೆಡ್ ಹೇಳ್ಕೊಬೇಕಾದ್ರೆ ನಿಧಾನ ಕೇಳ್ಕೊಂಡ್ರೆ ಮುಗೀತು. ಈಗ ನೆಕ್ಸ್ಟು ಒಂದು ಬೀಡ್ ಮುಂದೆ ಮಾಡ್ಕೊಳ್ಳೋಣ. ನೀಡಲ್ನ ಆಚೆ ತೆಗೆಯೋಣ ದಾರದಿಂದ. ಬೀಡನ್ನ ಮೇಲ್ಭಾಗದಿಂದ ನೀಡಲ್ ಹಾಕಿ ಕೆಳಭಾಗದಿಂದ ಥ್ರೆಡ್ನ ಆಚೆ ಎಳ್ಕೊಳ್ಳೋಣ. ಈಗ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು 2 ಚೈನ್ ಸ್ಕಿಪ್ ಮಾಡಿ 3rd ಚೈನ್ ಗ್ಯಾಪ್ಗೆ 3rd ಬ್ಲಾಕಿಗೆ ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ವಿತೌಟ್ ಕುಚ್ಚು ವರ್ಕ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಬೀಡನ್ನ ಮುಂದೆ ತಗೊಂಡು ನೀಡಲ್ನ ಆಚೆ ತೆಗೆದು ಬೀಡನ್ನ ಮೇಲ್ಭಾಗದಿಂದ ನೀಡಲ್ ಹಾಕಿ ಥ್ರೆಡ್ಡನ್ನು ಆಚೆ ಎಳ್ಕೊಳ್ಳೋಣ. ಆಚೆ ಎಳ್ಕೊಂಡು ದಾರನ ಸ್ವಲ್ಪ ಲೆಂತ್ ಎಳ್ಕೊಂಡಿದ್ವಲ್ಲ ಅದನ್ನು ಟೈಟ್ ಮಾಡ್ಕೊಳ್ಳೋಣ ಈ ರೀತಿ. ಈಗ ನೀಡಲ್ ಮೇಲೆ 3 ಸಲ ದಾರ ಸುತ್ಕೋಬೇಕು. 1 2 3 ಸಲ ದಾರ ಸುತ್ಕೊಂಡಾಗ 4 ಸಲ ಎರಡನ್ನು ಒಂದು ಮಾಡಬೇಕು. ಅದೇ ಸೇಮ್ ಪಾಯಿಂಟಲ್ಲಿ ನೀಡಲ್ ಹಾಕಿ ದಾರ ತೊಗೊಬರ್ಬೇಕು. ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮತ್ತು ಎರಡನ್ನು ಒಂದು 4 ಸಲ 2 ಚೈನನ್ನು ಒಂದು ಮಾಡ್ಕೋಬೇಕು. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನು ಮುಂದೆ ಮಾಡಿಕೊಂಡು ನೀಡಲ್ನ ಆಚೆ ತೆಗೆದು ಬೀಡನ್ನ ಮುಂದೆ ಮಾಡಿಕೊಂಡು ನೀಡಲ್ನ ಲೂಪಿಂದ ಆಚೆ ತೆಗೆದು ಬೀಡನ್ನ ಮೇಲ್ಭಾಗದಿಂದ ನೀಡಲ್ ಹಾಕಿ ಆ ಲೂಪನ್ನು ಎಳ್ಕೊಳ್ಳೋಣ. ಥ್ರೆಡ್ಡನ್ನು ಸ್ವಲ್ಪ ನಿಧಾನ ಕೇಳ್ಕೊಂಡ್ರೆ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಸುಕ್ಕಾಗುತ್ತೆ. ಎಳ್ಕೊಂಡು ಸ್ವಲ್ಪ ಟೈಟ್ ಮಾಡಿಕೊಂಡು ಅಲ್ಲಿ ಬೀಡನ್ನಲ್ಲಿ ಕೂರಿಸ್ಕೊಂಡು ಈಗ ನೀಡಲ್ ಮೇಲೆ 4 ಸಲ ದಾರ ಸುತ್ಕೊಳ್ಳೋಣ. 1 2 3 4 ಸಲ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲಿ ನೀಡಲ್ ಹಾಕಿ ದಾರನ ತಗೊಬಂದು ಈಗ ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು 2 ಸಲ ಆಯಿತು. ಮೂರು 4 5 ಎರಡನ್ನು ಒಂದು 5 ಸಲ ಮಾಡ್ಕೋಬೇಕು. ಈಗ ಮತ್ತೆ 3 ಚೈನ್ ಹಾಕೋಬೇಕು. 1 2
ತ್ರೀ ಚೈನ್ ಹಾಕ್ಕೊಂಡು ಸೇಮ್ ಕಂಬಕ್ಕೆ ಲಾಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಂತರ ಈಗ ಸಿಂಗಲ್ ಕ್ರೋಶ ಕಂಟಿನ್ಯೂ ಮಾಡೋಣ. ಎಷ್ಟು ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ, ಇಷ್ಟೇ ಅಂತೇನಿಲ್ಲ. ತುಂಬ ಈಸಿಯಾದಂತಹ ಡಿಸೈನು, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ವಿತ್ ಕುಚ್ಚು ಕೂಡ ಮಾಡ್ಬೋದು, ವಿತೌಟ್ ಕುಚ್ಚು ಮಾಡ್ಬೋದು. ಇಲ್ಲಿ 4 ಚೈನ್ ಗ್ಯಾಪ್ ಬಿಟ್ಟಿರೋದ್ರಿಂದ ನಾವು ಕುಚ್ಚು ಹಾಕ್ಬೋದು. ಕುಚ್ಚು ಬೇಡ ಅಂದರೆ ಇದಕ್ಕೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಕೂಡ 4 ಚೈನ್ ಬದಲಿಗೆ ಕಂಟಿನ್ಯೂ ಮಾಡ್ಬೋದು. ತುಂಬ ಈಸಿಯಾದಂತಹ ಡಿಸೈನು. ಬೀಡಿಂದ ದಾರ ಎಳ್ಕೊಬೇಕಾದ್ರೆ ಒಂದು ಸ್ವಲ್ಪ ನಿಧಾನ ಕೇಳ್ಕೊಂಡ್ರೆ ತುಂಬ ಈಸಿಯಾದಂಥ ಡಿಸೈನು. ಈಗ ನೆಕ್ಸ್ಟ್ 1 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಈಗ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಥರ್ಡ್ ಬ್ಲ್ಯಾಕ್ ಬಿಟ್ಟು 4th ಬ್ಲ್ಯಾಕಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದೇ ರೀತಿ ಬೀಡನ್ನ ಮುಂದೆ ಮಾಡ್ಕೊಂಡು ವರ್ಕ್ ಮಾಡ್ತಾ ಹೋಗಬೇಕು. ನೋಡಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಬರುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.